ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಬಾಳದೋಣಿಯಲ್ಲಿ ಕಥೆಯ 53ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 54ನೇ ಅಧ್ಯಾಯವನ್ನು ಶುರು ಮಾಡೋಣ. ಸ್ವರ್ಣನ ಮದುವೆ ಮಾಡಬೇಕು ಅಂತ ಪ್ರಮೀಳಾ ಹೇಳಿದಾಗ ಹುಡುಗ ಯಾರು ಅಂತ ಮನೆಯವರು ಕೇಳ್ತಾರೆ. ಆಗ ಪ್ರಮೀಳಾ ಪಾರ್ಥನ ಗೆಳೆಯ ತೇಜ ಅಪ್ಪಯ್ಯ ಎಂದು ಹೇಳಿ ಎಲ್ಲರ ಮುಖವನ್ನು ನೋಡಿದ್ರು. ತೇಜನ ಹೆಸರು ಪ್ರಮೀಳಾ ಬಾಯಲ್ಲಿ ಬರುತ್ತಲೇ ಮೊದಲು ಸಂತೋಷಪಟ್ಟಿದ್ದು ಗಾಯನ ಮತ್ತು ಪಾರ್ಥ. ಸ್ವರ್ಣಳಿಗೆ ನವಿರು ಭಾವ. ತೋರಬೇಡವೆನ್ನಲು ಮನಸ್ಸಿಲ್ಲ. ಒಪ್ಪಿಕೊಳ್ಳಲು ತನ್ನ ಪಾಸ್ ತಿಳಿದಿರೋನು ಹೇಗೆ ಒಪ್ಕೊಳ್ತಾನೆ ಎಂಬ ಸಂಶಯ. ಇದು ನಿನ್ನದೇ ನಿರ್ಧಾರನಾ ಅಥವಾ ಹುಡುಗನ ಹತ್ರ ಏನಾದರೂ ಕೇಳಿದ್ದೀಯಾ ಎಂದರು ಶ್ಯಾಮಸುಂದರ ಆಚಾರ್ಯರು. ಕೇಳಿದ್ದೀನಿ ಅಜ್ಜಯ್ಯ. ಸ್ವರ್ಣ ಮತ್ತೆ ಮನೆಯಲ್ಲಿ ಎಲ್ಲರೂ ಒಪ್ಕೊಂಡ್ರೆ ನಂದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾನೆ ಎಂದರು ಪ್ರಮೀಳಾ ಜಯಶೀಲ ಇಬ್ಬರು ಬಾಲ್ಯದ ಗೆಳತಿಯರು. ಹಾಗಾಗಿ ಪ್ರಮಿ ಈ ಥರ ಯೋಚನೆ ಮಾಡಿದ್ದಾಳೆ ಎಂದರು ಭಾಗೀರಥಮ್ಮ. ಆಚಾರ್ಯರು ಪಾರ್ಥನ ಮುಖ ನೋಡಿದ್ರು, ಅಭಿಪ್ರಾಯ ಹೇಳೋ ಹಾಗೆ. ತೇಜ ಮತ್ತು ನಾನು ಒಂದೇ ತಟ್ಟೆಯಲ್ಲಿ ಊಟ ಮಾಡಿರೋರು. ನಾನು ಯಾರು ಅಂತ ಗೊತ್ತಿಲ್ಲದೆ ಇದ್ದಾಗ ಕಷ್ಟದ ಸಮಯದಲ್ಲಿ ನನ್ನ ಜೊತೆ ಇದ್ದವನು. ಇಲ್ಲಿಗೆ ಬಂದಮೇಲೆ ಕೂಡ ಸ್ನೇಹಿತ ಶ್ರೀಮಂತ ಆದ, ನಾನು ಲಾಭ ಮಾಡ್ಕೊಳ್ಳೋಣ ಅಂತ ಯಾವತ್ತೂ ಯೋಚನೆ ಮಾಡಲಿಲ್ಲ. ನಾನಾಗೆ ಕೇಳಿದ್ರು ಕೂಡ ನಯವಾಗಿ ನಿರಾಕರಿಸಿದ್ದ. ಒಳ್ಳೆಯವನು. ನಮ್ಮ ಸ್ವರ್ಣನ್ನ ತುಂಬ ಚೆನ್ನಾಗಿ ನೋಡ್ಕೋತಾನೆ. ನಾನು ಗಾಯನ ಈ ವಿಷಯವಾಗಿ ಮಾತನಾಡ್ಕೊಂಡಿದ್ವಿ. ಅಷ್ಟರಲ್ಲಿ ಅಕ್ಕನೇ ಹೇಳಿದ್ದು ಒಳ್ಳೆಯದಾಯಿತು ಎಂದ ಪಾರ್ಥ. ಸ್ವರ್ಣ, ನೀನೇನು ಹೇಳ್ತೀಯಾ ಎಂದರು ಆಚಾರ್ಯರು. ತೇಜನಿಂದ ಒಪ್ಪಿಗೆ ಸಿಕ್ಕಿದೆ ಎಂದು ತಿಳಿದ ಮೇಲೆ ಸ್ವರ್ಣ ಕೂಡ ನೀವೆಲ್ಲ ಹೀಗೆ ಹೇಳ್ತಿರೋ ಹಾಗೆ ಎಂದು ತಲೆಯಾಡಿಸಿದ್ಲು. ಅಮೋಕ್ಷಣ ಕಾಲ ಕಣ್ಮುಂದೆ ಸುಳಿದು ಮರೆಯಾಗಿದ್ದ. ನಾನು ಬಯಸಿದ್ದೆ ಒಂದು, ದೇವರು ನನಗೆ ಕೊಡಬೇಕು ಅಂದ್ಕೊಂಡಿರೋದೇ ಒಂದು ಎಂದುಕೊಂಡು ಕಣ್ಣಂಚು ತೇವವಾಗಿತ್ತು. ವಿದೇಶಕ್ಕೆ ಹಾರುವ ಕನಸು ಎಂದೋ ಕಮರಿ ಹೋಗಿತ್ತು. ಪಾರ್ಥ, ಆ ಹುಡುಗನ ಮನೆಯವ್ರನ್ನ ಕರೆಸು ಎಂದರು ಆಚಾರ್ಯರು. ಪಾರ್ಥ ಖುಷಿಯಿಂದ ತೇಜನಿಗೆ ಕಾಲ್ ಮಾಡಿ, ಬೇಗ ಮನೆ ಹತ್ರ ಆಂಟಿನ ನಿನ್ನತ್ತೆ ಮಾವನ್ನ ಕರ್ಕೊಂಡು ಬಾ, ಅಜ್ಜಯ್ಯ ಕರಿತಿದ್ದಾರೆ ಅಂತ ಹೇಳ್ದ. ವಿಷಯ ತಿಳಿದಿದ್ದ ತೇಜ ಸೋದರತ್ತೆ ಮಾವನಿಗೂ ವಿಷಯ ತಿಳಿಸಿ ಹೊರಡಿಸಿದ್ದ. ಆಚಾರ್ಯರೇ ಖುದ್ದಾಗಿ ಕರೆತಿದ್ದಾರೆ ಎಂದ ಮೇಲೆ ನಿರಾಕರಿಸದೆ ಬಂದರು ಜಯಶೀಲಾರ ಅಣ್ಣ ಮತ್ತೆ ಅತ್ತಿಗೆ. ಎಲ್ಲರೂ ಬಂದ ಮೇಲೆ ಶ್ಯಾಮಸುಂದರ ಆಚಾರ್ಯರು ತೇಜನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಪಾರ್ಥನಷ್ಟೇ ಪ್ರೀತಿಯಿಂದ ಕೇಳಿದಾಗ ಜಯಶೀಲರ ಮನಸ್ಸಿಗೆ ನೆಮ್ಮದಿ ಅನಿಸಿತ್ತು. ಒಪ್ಪಿಗೆ ಸೂಚಿಸಿದ ತೇಜನ ಕಣ್ಣುಗಳು ಸ್ವರ್ಣಳ ಕಡೆ ಹರಿದ್ವು. ಅವಳು ನಾಚಿ ತಲೆ ತಗ್ಗಿಸಿದಾಗ ಅವನಿಗೂ ಸಮಾಧಾನ ಅನಿಸಿತ್ತು. ತದಿಗೆ ದಿನ ಅಮ್ಮನವರ ರಥೋತ್ಸವ ಇದೆಯಲ್ಲ, ಅವತ್ತು ಸ್ವರ್ಣ ತೇಜನ ಮದುವೆ ಮಾಡೋಣ. ಹಾಗೆ 101 ಜೋಡಿಗಳಿಗೆ ಉಚಿತ ಸಾಮೂಹಿಕ ವಿವಾಹನೂ ಮಾಡಿಸೋಣ ನಮ್ಮ ಮನೆ ಕಡೆಯಿಂದ ಎಂದರು ಶ್ಯಾಮಸುಂದರ ಆಚಾರ್ಯರು. ಅವರ ಮಾತಿಗೆ ಯಾರೂ ಎದುರಾಡ್ತಾ ಇರಲಿಲ್ಲ. ಹಾಗೆ ನಾಣಿ ಅಂತೂ ಅವನ ಯಜಮಾನ್ರನ್ನ ಬಿಟ್ಟು ಅಲ್ಗಾಡಲಿಲ್ಲ. ಆದರೆ ನೀನು ಹಾಗಿರಬೇಡ. ಏನಾದರೂ ವ್ಯಾಪಾರ ವ್ಯವಹಾರ ಮಾಡಬೇಕು ಅಂತ ಇದ್ದರೆ ಧಾರಾಳವಾಗಿ ಹೇಳು. ಈಗ ನೀನು ಈ ಮನೆ ಮೊಮ್ಮಗ ಎಂದರು ತೇಜನಿಗೆ. ಇಲ್ಲ ಅಜ್ಜಯ್ಯ, ನನಗೆ ನನ್ನ ಸ್ವಂತ ರಥ ಇದೆಯಲ್ಲ ಸಾಕು, ಅದರಲ್ಲೇ ದುಡಿತೀನಿ ನಾನು ಎಂದ ತೇಜ. ಆದರೆ ಸ್ವರ್ಣ, ಅಜ್ಜಯ್ಯ ನನಗೊಂದು ಆಸೆ ಇದೆ, ಕೇಳ, ನಡೆಸ್ಕೊಡ್ತೀರಾ ಎಂದಳು. ಸ್ವರ್ಣ ಈಗ ಆ ಮನೆಯ ಮುದ್ದಿನ ಮೊಮ್ಮಗಳು. ಆಚಾರ್ಯರು ಕೇಳು ಎಂದ ಕೂಡಲೇ ಎಲ್ಲಿ ಫಾರಿನ್ಗೆ ಹೋಗಬೇಕು ಅಂತ ಕೇಳ್ತಾಳೋ ಅಂತ ನಾರಾಯಣ, ಪ್ರಮೀಳಾ, ಪಾರ್ಥ ಮತ್ತು ಗಾಯನ, ತೇಜ ಪ್ರಶ್ನಾರ್ಥಕವಾಗಿ ಮುಖ ನೋಡಿದ್ರು. ನೋಡಿ, ಎಲ್ಲರ ಮುಖದಲ್ಲಿ ಎಷ್ಟೊಂದು ಟೆನ್ಷನ್ ಇದೆ ಎಂದು ನಗುತ್ತಾ ಸ್ವರ್ಣ, ನನಗೆ ಮೊದಲೆಲ್ಲ ಫಾರಿನ್ಗೆ ಹೋಗಬೇಕು, ಅಲ್ಲೇ ಸೆಟಲ್ ಆಗಬೇಕು ಅಂತ ಆಸೆ ಇತ್ತು. ಬಟ್ ಈಗ ನನ್ನ ಪ್ಲ್ಯಾನ್ ಬೇರೆಯೇ ಇದೆ ಅಜ್ಜಯ್ಯ. ಈಗ ಹೋಮಿಯೋಪತಿ, ಅರ್ಬನ್ ಅಂದರೆ ಆಯುರ್ವೇದ ಪ್ರಾಡಕ್ಟ್ಸ್ಗೆ ಹೆವಿ ಡಿಮ್ಯಾಂಡ್ ಇದೆ ಮಾರ್ಕೆಟ್ನಲ್ಲಿ. ನಿಮಗೆ ಇಷ್ಟೊಂದೆಲ್ಲ ಗೊತ್ತಲ್ಲ, ಯಾಕೆ ಬರೀ ಬ್ರಹ್ಮಗಿರಿ ಸುತ್ತಲಿನ ಜನಕ್ಕೆ ಮಾತ್ರ ಆ ಸೇವೆ ಸಿಗಬೇಕು? ನಾವ್ಯಾಕೆ ಆಚಾರ ಅಂತ ಒಂದು ಅರ್ಬನ್ ಪ್ರಾಡಕ್ಟ್ಸ್ದು ಓನ್ ಬ್ರ್ಯಾಂಡ್ನ ಹುಟ್ಟಾಕಬಾರ್ದು? ನೀವು, ತಾತ, ಪಾರ್ಥ 3 ಜನ ಇದ್ದೀರಾ. ನೀವೆಲ್ಲ ಒಪ್ಪೋದಾದರೆ ನಾನು ಇಲ್ಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ. ಆಚಾರನ್ನು ಹೆಸರೇ ಎಷ್ಟು ಬೆಳೆಸ್ತೀನಿ, ನನಗೊಂದು ಅವಕಾಶ ಕೊಟ್ಟು ನೋಡಿ ಎಂದಳು ಸ್ವರ್ಣ. ಆ ಮಿನುಗುವ ಕಣ್ಣುಗಳಲ್ಲಿ 1000 ಕನಸುಗಳಿದ್ವು. ಬೆಳೆಯುವ, ಸಾಧಿಸುವ ಹುಮ್ಮಸ್ಸನ್ನು ನೋಡಿ ಶ್ಯಾಮಸುಂದರ ಆಚಾರ್ಯರು ಒಪ್ಪಿಗೆ ನೀಡಿದ್ರು.
ಗರ್ಭಗುಡಿಯ ನೆಲಮಾಳಿಗೆಯಲ್ಲಿರುವ ನಿಧಿ ಮಾಳಿಗೆಗೆ ಪ್ರವೇಶಿಸಲು ಪಾರ್ಥನಿಗೆ ದೀಕ್ಷೆ ಕೆಲಸಗಳ ಜೊತೆ ಅಂದೇ ಸ್ವರ್ಣ ತೇಜರ ಮದುವೆ ಕೈತುಂಬ ಕೆಲಸಗಳು ಎಲ್ಲರಿಗೂ. ಆಚಾರರು ಇಬ್ಬರು ಇರುವವರೆಗೂ ಸೈಲೆಂಟ್ ಆಗಿ ಇದ್ದ ಎಲ್ಲರೂ ಅವರು ವೈದ್ಯಕೀಯ ಕೋಣೆಗೆ ಹೋದ ಕೂಡಲೇ ತೇಜ, ಸ್ವರ್ಣ, ಗಾಯನ, ಪಾರ್ಥ ಗುಂಪಾದ್ರು. ಪಾರ್ಥ ತೇಜನನ್ನ ತಬ್ಕೊಂಡು ಫುಲ್ ಹ್ಯಾಪಿ ಮಗ ಎಂದ. ಗೆಳೆಯ ಕುಟುಂಬದಲ್ಲಿ ಒಬ್ಬನಾಗಿದ್ದು ಅವನ ಸಂತೋಷಕ್ಕೆ ಕಾರಣ ಆಗಿತ್ತು. ಈ ಫ್ರೆಂಡ್ಶಿಪ್ಗಿಂತ ಯಾವುದು ದೊಡ್ಡದಲ್ಲ ನನಗೆ ಎಂದು ಹೇಳಿಕೊಂಡ ತೇಜ. ಹೋಗಿ ಇಬ್ರು ಜೊತೆಯಲ್ಲಿ ಮಾತಾಡ್ಕೊಂಡು ಸುತ್ತಾಡ್ಕೊಂಡು ಬನ್ನಿ ಎಂದ ಗಾಯನ. ಆಂಟಿ, ಮಧ್ಯಾಹ್ನ ಊಟಕ್ಕೆ ಇಲ್ಲೇ ಇರಿ, ಏನಾದರೂ ಸಿಹಿ ಮಾಡೋಣ ಎಂದಳು. ಸೊಸೆಯ ಸಮಯ ಪ್ರಜ್ಞೆಗೆ ಮೆಚ್ಚಿದ ಭಾಗೀರಥಮ್ಮ, ಪಾರ್ಥ, ನೀನು ಹೋಗಿ ಗಾಯನ ತವರು ಮನೆಯವರನ್ನು ಕರ್ಕೊಂಡ್ಬಾ. ಗಾಯನ, ನೀನು ಕೂತ್ಕೋ, ಪ್ರಮಿ ಎಲ್ಲ ಮಾಡಿಸ್ತಾಳೆ ಅಂತ ಹೇಳಿದ್ರು. ಆಚಾರರ ಮನೆಯಲ್ಲಿ ಭಾಗೀರಥಮ್ಮನವರ ಕಾಲ ಮತ್ತೆ ಮರುಕಳಿಸಿತ್ತು. ಏನು ಮುಖ ನೋಡ್ತಿದ್ದೀರಾ, ಹೋಗಿ ಪರ್ಸನಲ್ ಆಗಿ ಮಾತಾಡ್ಕೊಂಡು ಬನ್ನಿ ಎಂದ ಪಾರ್ಥ ಹೆಂಡತಿ ಮನೆಯವರನ್ನ ಕರ್ಕೊಂಡು ಬರೋದಕ್ಕೆ ತನ್ನ ಕಾರ್ ಕೀ ತೆಗೆದುಕೊಳ್ತಾ ಹೇಳಿದ್ದ. ಮನೇಲಿ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀವಿ ಎಂದು ಜಯಶೀಲರ ಅಣ್ಣ ಅತ್ತಿಗೆ ಹೇಳಿ ಹೊರಟ್ರು. ತೇಜ, ಸ್ವರ್ಣ, ಪಾರ್ಥ ಹೋದ ಮೇಲೆ ಜಯಶೀಲ, ಪ್ರಮೀಳಾ ಮಾತ್ರ ನಡುಮನೆಯಲ್ಲಿ ಉಳಿದುಕೊಂಡ್ರು. ಕ್ಷಮಿಸು ಜಯನನ್ನ ಎಂದರು ಪ್ರಮೀಳಾ. ತೇಜ ಎಲ್ಲ ವಿಷಯ ಹೇಳ್ದ. ನಿಂದೇನು ತಪ್ಪಿಲ್ಲ, ನೀನು ಸಿಂಹಾಚಲನ ಕೈಗೊಂಬೆ ಆಗಿದ್ದಲ್ಲ, ಬಿಡು. ಬಹುಶಃ ಅರ್ಜುನ್ ಅವರ ಆತ್ಮಕ್ಕೆ ಇವತ್ತು ಶಾಂತಿ ಸಿಕ್ಕಿದೆ ಅನ್ಸುತ್ತೆ. ಎಲ್ಲ ಒಳ್ಳೇದೇ ಆಯ್ತಲ್ಲ, ನಾವಿನ್ನೂ ಬೀಗ್ರು ಎಂದರು ಜಯಶೀಲ. ನೀನು ಒಬ್ಳತ್ರ ಮಾತಾಡದೆ ಮನಸ್ಸಿಗೆ ಸಮಾಧಾನ ಇರಲಿಲ್ಲ, ಈಗ ನೆಮ್ಮದಿ ಆಯಿತು. ಬಾ, ಅಡುಗೆ ಮನೆಗೆ ಹೋಗೋಣ. ಕಿಚನ್ ಇನ್ಚಾರ್ಜ್ ಭಾಗೀರಥಮ್ಮ ಅಷ್ಟೇ, ಆಮೇಲೆ ಈಗಲೂ ಕೆಲಸ ಮಾಡದೇ ಇದ್ರೆ ಎಂದು ಪ್ರಮೀಳಾ ನಗ್ತಾ ಹೇಳಿದಾಗ ಹಳೆ ವೈಷಮ್ಯಗಳೆಲ್ಲ ಕರಗಿ ಇಬ್ಬರ ನಡುವೆ ಸ್ನೇಹ ಮಾತ್ರ ಉಳಿದಿತ್ತು. ಬ್ರಹ್ಮಗಿರಿಯಿಂದ ಸ್ವಲ್ಪ ದೂರ ಬಂದ ತೇಜ ಮರದ ನೆರಳಿನಲ್ಲಿ ಕಾರ್ ನಿಲ್ಲಿಸಿ, ಮನೆಯವರ ಒತ್ತಾಯಕ್ಕೆ ಒಪ್ಕೊಂಡಿಲ್ಲ ತಾನೇ ಅಂತ ಸ್ವರ್ಣನ್ನ ಕೇಳಿದ್ದ. ನಾನು ಈ ಮಾತನ್ನು ಕೇಳಬೇಕು ಅಂದ್ಕೊಂಡಿದ್ದೆ. ಯು ನೋ ಎವ್ರಿಥಿಂಗ್ ಅಬೌಟ್ ಮೀ, ಅಮೋಘ್ ಬಗ್ಗೆ ಕೂಡ. ಅಮ್ಮ ಕೇಳಿದಾಗ ಇಲ್ಲ ಅನ್ನೋಕ್ಕಾಗದೆ ದಾಕ್ಷಿಣ್ಯಕ್ಕೆ ಏನಾದರೂ ಒಪ್ಕೊಂಡ್ರಾ? ಸಿಂಪತಿಯಿಂದ ಒಪ್ಕೊಂಡಿದ್ರೆ ಈ ಸಂಬಂಧ ಕಂಟಿನ್ಯೂ ಆಗೋದು ಬೇಡ. ಐ ಡೋಂಟ್ ವಾಂಟ್ ಸಿಂಪತಿ, ಕಡ್ಡಿ ಮುರಿದಂತೆ ಹೇಳಿದ್ಲು ಸ್ವರ್ಣ. ನಸುನಕ್ಕ ತೇಜ ಸ್ವರ್ಣಳ ಬಲಗೈಯನ್ನು ತನ್ನ ಕೈಯೊಳಗೆ ತೆಗೆದುಕೊಂಡು, ಇಲ್ಲ, ಮನಸಾರೆ ಇಷ್ಟಪಟ್ಟೆ ಒಪ್ಕೊಂಡಿರೋದು, ಐ ಲವ್ ಯು ಎಂದಿದ್ದ ದೃಷ್ಟಿ ಬೆರೆಸುತ್ತಾ. ಭೂಮಿ ಭಾನು ಒಂದಾದಂತೆ ತುಂತುರು ಸೋನೆ ಮಳೆ ಶುರುವಾಗಿತ್ತು. ನನಗೇನು ಹೇಳಬೇಕು ಅಂತಲೇ ತಿಳಿತಾ ಇಲ್ಲ. ಆಡೋಕೆ ತುಂಬ ಮಾತಿದೆ, ಬಟ್ ಈ ಟೈಮ್ನಲ್ಲಿ ಬೇಡ ಎನ್ನುತ್ತಾ ಭುಜ ಕುಣಿಸಿ ಎಡಗೈ ಚಾಚಿ ಎದೆಗರಗಿಸಿಕೊಂಡ ತೇಜ. ಹಾಗೆ ಒಂದೇ ಒಂದು ಮಾತು, ಇದು ನನ್ನ ಸೆಲ್ಫ್ ರೆಸ್ಪೆಕ್ಟ್ ಪ್ರಶ್ನೆ. ಮದುವೆ ಆದಮೇಲೆ ನಾವು ಬೆಂಗಳೂರಿಗೆ ಹೋಗೋಣ. ನಾನು, ನೀನು, ಅಮ್ಮ, ಪುಟ್ಟ ಪ್ರಪಂಚ. ನೀನು ಏನೇ ಸಾಧನೆ ಮಾಡಬೇಕು ಅಂತಿದ್ಯೋ ಮಾಡು, ನಾನು ಸಪೋರ್ಟ್ ಮಾಡ್ತೀನಿ, ಬಟ್ ಸೆಪ್ರೇಟ್ ಆಗಿರೋಣ ಎಂದ ತೇಜ. ನನ್ನ ಮನಸ್ಸಿನಲ್ಲಿ ಇರೋದನ್ನೇ ಹೇಳಿದ್ರಿ ನೀವು ಕೂಡ. ಸ್ವಲ್ಪ ದೂರದಲ್ಲಿದ್ದರೇ ರಿಲೇಷನ್ಶಿಪ್ಗಳು ಚೆನ್ನಾಗಿರೋದು. ಇಲ್ಲೇ ಇರಿ, ಜೊತೆಲಿರೋಣ ಅಂತಾರೆ. ಎಲ್ಲರೂ ಒಳ್ಳೆಯವರೇ, ಎವ್ರಿಥಿಂಗ್ ಈಸ್ ಫೈನ್, ಬಟ್ ಸೆಲ್ಫ್ ರೆಸ್ಪೆಕ್ಟ್ ಈಸ್ ಮೋರ್ ದ್ಯಾನ್ ಎವ್ರಿಥಿಂಗ್. ನಾನು ಗಾಯಿಯಾಗೆ ಎಜುಕೇಷನ್ ಸ್ಟಾಪ್ ಮಾಡಲ್ಲ. ನನ್ನ ಮಟ್ಟಿಗೆ ನಾನು ಸೆಲ್ಫಿಶ್. ನನಗೆ ನನ್ನ ಗುರಿ ಮುಖ್ಯ. ಐ ಲವ್ ಮೈ ಸೆಲ್ಫ್. ನಾನು ಎಲ್ಲರಿಗಿಂತ ಹೆಚ್ಚಾಗಿ ನನ್ನನ್ನು ನಾನು ಪ್ರೀತಿಸ್ತೀನಿ. ಸ್ಯಾಕ್ರಿಫೈ ಮಾಡೋದು ನನಗಾಗಲ್ಲ ಎಂದಳು ಸ್ವರ್ಣ ನೇರವಾಗಿ. ನಿನ್ನ ಈ ಸ್ಟ್ರೇಟ್ ಫಾರ್ವರ್ಡ್ ನೇಚರ್ ನನಗೆ ತುಂಬ ಇಷ್ಟ ಆಗೋದು. ನಾವು ಇಲ್ಲಿಗೆ ಅತಿಥಿಗಳಾಗೇ ಇರೋಣ. ನಮ್ಮದೇ ಒಂದು ಪುಟ್ಟ ಪ್ರಪಂಚ ಕಟ್ಕೊಳ್ಳೋಣ. ನಾನು ಅಜಯನ ಹತ್ರ ಮಾತಾಡಿ ಅರ್ಥ ಮಾಡಿಸ್ತೀನಿ ಅಂತ ಹೇಳ್ದ ತೇಜ. ಬ್ರಹ್ಮಗಿರಿಗೆ ಬಂದ ಪಾರವಜ್ಜಿಗೆ ವಿಷಯ ತಿಳಿತಾ ಇದ್ದ ಹಾಗೆ ಆಚಾರರ ಮನೆಗೆ ಓಡ್ ಬಂದಿತ್ತು. ಭಾಗೀರಥಮ್ಮನವರ ಮುಖ ನೋಡ್ತಾ ಇದ್ದ ಹಾಗೆ ಕಣ್ಣಲ್ಲಿ ಆನಂದ ಬಾಷ್ಪ ನಿಲ್ತಾನೇ ಇಲ್ಲ. ಅಮ್ಮೋರೇ, ನೀವು ದಿಟ್ಟವಾಗ್ಲೂ ಬಂದಿದ್ದೀರಾ, ನಂಗೆ ನಂಬೋಕೆ ಆಗ್ತಿಲ್ಲ ಎಂದಿತ್ತು ಪಾರವಜ್ಜಿ. ಪಾರವ, ನಾವೇ ನಿಜವಾಗ್ಲೂ ಬಂದಿದ್ದೀವಿ. ನನ್ನ ಸೊಸೆ ಗಾಯನ ಎಲ್ಲ ಹೇಳಿದ್ಲು ನಿನ್ನ ಬಗ್ಗೆ. ನಿನಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರೂ ಸಾಲದು. ಹೆಸರಿನಷ್ಟೇ ಒಳ್ಳೆ ಹುಡುಗಿನ ನಮ್ಮನೆ ಸೊಸೆ ಮಾಡಿದ್ದೀಯಾ. ಆ ಸಿಂಹಾಚಲನಿಗೆ ಬಲಿಯಾಗಬೇಕಾಗಿದ್ದವಳನ್ನು ರಕ್ಷಣೆ ಮಾಡಿದ್ದೀಯಾ. ಭಾರತಂಗೆ ಕಾಲ ಕಾಲಕ್ಕೆ ತಕ್ಕಂತೆ ಮಾರ್ಗದರ್ಶನ ಕೊಟ್ಟಿದ್ದೀಯಾ. ನಮ್ಮ ಅನುಪಸ್ಥಿತಿಯಲ್ಲಿ ಒಂದು ರೀತಿ ಆಚಾರ್ಯ ಮನೆನ ಉಳಿಸಿದ್ದೀಯಾ ನೀನು. ನಿನ್ನ ಋಣನ ನಾನು ಹೇಗೆ ತೀರಿಸ್ಲಿ ಹೇಳು ಎಂದರು ಭಾಗೀರಥಮ್ಮ. ತುಂಬಿದ ಕೊಡ ತುಳ್ಕಲ್ಲ ಅಂತ ಅಷ್ಟಿಲ್ಲದೆ ಹಿರಿಯವರು ಗಾದೆ ಮಾಡಿಲ್ಲ. ಎಷ್ಟು ವರ್ಷ ಕಳೆದ್ರೂ ನೀವೊಂಚೂರೂ ಬದಲಾಗಿಲ್ಲ. ಬಂಗಾರ ಬೆಂಕಿಯಲ್ಲಿ ಬೆಂದಷ್ಟು ಹೊಳಪು ಅನ್ನೋ ಹಾಗೆ ನೀವು ಅಮ್ಮೋರೆ. ನನ್ನ ಕೈಲಾದ ಸೇವೆ ನಾನು ಮಾಡಿದ್ದೀನಿ ಎಂದಿತು ಪಾರವಜ್ಜಿ. ಇನ್ನು ಅಳುತ್ತಲೇ ನಿಂತಿದ್ದ ರಂಗಮ್ಮನನ್ನು ನೋಡಿ, ರಂಗಮ್ಮ,
ಇನ್ನೂ ಯಾಕೆ ಅಳ್ತೀಯೇ ಹುಚ್ಚಮ್ಮ? ನನ್ನ ಮಗಂಗೆ ನನ್ನ ಕೈ ರುಚಿ ಅಡುಗೆಗಳನ್ನು ಸವಿಯೋ ಹಾಗೆ ಮಾಡಿದ್ದೀಯಾ. ನನ್ನ ಸೊಸೆಗೆ ಮನೆ ರೀತಿ ರಿವಾಜುಗಳನ್ನು ಕಲಿಸಿದ್ದೀಯಾ. ನೀನೇನು ಕಡಿಮೆ ಇಲ್ಲ ಎಂದರು ಭಾಗೀರಥಮ್ಮ. ದೊಡ್ಡ ಮನಸ್ಸು ಅಮ್ಮೋರೆ ನಿಮ್ಮದು. ಅಜ್ಜಯ್ಯ ಆಚಾರ್ಯರು ಎಲ್ಲಿ ಎಂದರು ರಂಗಮ್ಮ. ಅವರು ಕೋಣೆಲಿದ್ದಾರೆ. ಗಾಯನಂಗೆ ಸೀಮಂತ ಮಾಡೋಣ ಅಂತ ದಿನ ನೋಡ್ತಾ ಇದ್ದಾರೆ. ನಮ್ಮ ಪ್ರಮಿ ಮಗಳಿಗೂ, ಅದೇ ಜಯಶೀಲ ಪ್ರಮಿ ಗೆಳತಿ, ಅವಳ ಮಗ ನಮ್ಮ ಪಾರ್ಥನ ಗೆಳೆಯ, ಅವರಿಬ್ರಿಗೂ ಮದುವೆ ಅಂತ ನಿರ್ಧಾರ ಆಯಿತು. ಅದಕ್ಕೆ ಸಿಹಿ ಮಾಡ್ತಾ ಇದ್ವಿ. ರಂಗಮ್ಮ, ನನ್ನ ಸಹಾಯಕಿಯಾಗಿ ನೀನಿನ್ನು ನನ್ನ ಜೊತೆನೇ ಇರಬೇಕು. ಶೋಭಾ ಇದ್ರೂ ಪರವಾಗಿ ಸಾಕಾಗಲ್ಲ. ಪಾರವ್ವ, ನೀನು ಹಿರಿಯವಳಾಗಿ ಕೂತ್ಕೊಂಡು ಎಲ್ರಿಗೂ ಹೇಳು ಆಯ್ತಾ ಎಂದು ಸಡಗರದಿಂದ ಕರೆದಾಗ ತೇಜನಿಗೂ ನ್ಯಾಯ ಸಿಕ್ಕಿದ್ದಕ್ಕೆ ಪಾರವ್ವನಿಗೆ ನೆಮ್ಮದಿ ಎನ್ನಿಸಿತ್ತು. ಅದೇ ಸಮಯಕ್ಕೆ ಕೋಣೆಯಿಂದ ಹೊರಬಂದ ಗಾಯನ ಪಾರವ್ವಜ್ಜಿಯನ್ನು ನೋಡಿ ಬಳಿ ಬಂದು ಕುಳಿತು, ನಿನ್ನೆ ಇದ್ದಕ್ಕಿದ್ದಂತೆ ಎಲ್ಲೋದ್ರಿ ನೀವು ಅಂತ ಕೇಳಿದ್ಲು. ಅದಾ, ಮರ್ತೇ ಹೋಗಿತ್ತು. ರಂಗಮ್ಮನ ಓರ್ಗಿತ್ತಿ ಮಗಳಿಗೆ ದಿನ ತುಂಬಿತ್ತು. ಹೆರಿಗೆ ಮಾಡಿಸೋದಿತ್ತು, ಅದಕ್ಕೆ ಹೋಗಿದ್ದೆ ಎಂದಿತು ಪಾರವ್ವ. ಹೌದಾ ಪಾರವ್ವಜ್ಜಿ, ಹಾಗಾದರೆ ನನಗೂ ನೀನೇ ಡೆಲಿವರಿ ಮಾಡಿಸು. ಈಗೆಲ್ಲರೂ ಚೆನ್ನಾಗಿ ನೋಡ್ಕೋತಾರೆ. ಸುಖವಾಗಿ ಚೆನ್ನಾಗಿದ್ದೀನಿ. ಆದರೆ ಡೆಲಿವರಿ ಕಲ್ಪನೆ ಮಾಡಿಕೊಂಡ್ರೆ ಭಯ ಆಗತ್ತೆ ಅಜ್ಜಿ. ತುಂಬ ನೋವಾಗತ್ತಂತೆ. ಹೆಣ್ಣಿಗೆ ಪುನರ್ಜನ್ಮ ಅಂತೆ. ಅಕಸ್ಮಾತ್ ನನಗೇನಾದರೂ ಆದರೆ ಮಗು ಬಗ್ಗೆ ಯೋಚನೆ ಇಲ್ಲ. ಎಲ್ಲರೂ ಇದ್ದಾರಲ್ಲ, ಚೆನ್ನಾಗಿ ನೋಡ್ಕೋತಾರೆ. ಆದರೆ ನಾನು ಎಂದಳು ಮುಖ ಹುಳ್ಳಗೆ ಮಾಡಿಕೊಂಡು. ಅಯ್ಯೋ ನನ್ನ ತಾಯಿ, ಹೆದರಬೇಡ. ಪ್ರಸವ ಹೆಣ್ಣಿಗೆ ಮರುಜನ್ಮ ಹೇಗೋ ಆ ನೋವನ್ನು ತಡೆಯೋ ಶಕ್ತಿ ಕೂಡ ಅವಳಿಗೆ ದೈವದತ್ತವಾಗಿ ಬಂದಿರುತ್ತೆ. ಏನೂ ತೊಂದರೆ ಆಗಲ್ಲ. ಹೀಗೆಲ್ಲ ಎದುರುಕೊಳ್ಳೋದನ್ನು ಬಿಡು. ಈಗಂತೂ ಮನೇಲಿ ಮೂರು ಜನ ಪಂಡಿತರಿದ್ದಾರೆ. ಯಾಕೆ ಹೆದರ್ತೀಯಾ ಎಂದು ಸಮಾಧಾನಿಸಿತ್ತು ಪಾರವ್ವಜ್ಜಿ. ಕೋಣೆಯಿಂದ ಶ್ರೀಕಂಠ ಆಚಾರ್ಯರು ಹೊರಬಂದರು. ಪಾರವ್ವ ಎದ್ದು ನಿಂತು, ಆಚಾರ್ಯರೇ ಎಂದಿತು ತುಂಬು ಗೌರವದಿಂದ. ಆಚಾರ್ಯರು ಕೂಡ ಬಾಯಿ ತುಂಬ ಮಾತನಾಡಿಸಿ ಭಾಗೀರಥಮ್ಮನ ಹಾಗೆ ಕೃತಜ್ಞತೆಯನ್ನು ತಿಳಿಸಿ, ಗಾಯನ, ಕೈಕಾಲು ತೊಳ್ಕೊಂಡು ಕೋಣೆಗೆ ಹೋಗು, ಅಪ್ಪಯ್ಯ ಕರಿತಿದ್ದಾರೆ ಎಂದು ಗಾಯನಾಳಿಗೆ ಹೇಳಿ, ಅಪ್ಪಯ್ಯ ಮೊಮ್ಮಗನಿಗೆ ಗರ್ಭ ಸಂಸ್ಕಾರ ಶುರು ಮಾಡಿದ್ದಾರೆ. ಅದರ ತಯಾರಿ ಮಾಡ್ತಾ ಇದ್ವಿ ಇಷ್ಟು ಹೊತ್ತು ಎಂದರು ಪಾರವ್ವಜ್ಜಿಗೆ. ಸಂತೋಷ ಆಚಾರ್ಯೆ ಎಂದಿತು ಪಾರವ್ವಜ್ಜಿ. ಅಪ್ಪಯ್ಯ ಹೇಳ್ತಾ ಇತ್ತು, ನನ್ನ ಮೊಮ್ಮಗು ದೈವಾಂಶ ಸಂಭೂತನಾಗಿ ಹುಟ್ಟುತ್ತಾನಂತೆ. ಇಷ್ಟು ವರ್ಷದ ಕಷ್ಟಗಳಿಗೆಲ್ಲ ಮುಕ್ತಿ ಸಿಗುತ್ತಂತೆ ಎಂದರು ಶ್ರೀಕಂಠ ಆಚಾರ್ಯರು ಖುಷಿಯಿಂದ. ತೇಜ ಕೂಡ ನಿಮ್ಮ ವಂಶದ ಕುಡಿನೇ ಆಚಾರ್ಯೆ. ಆದರೆ ಅಮ್ಮನವರು ಮರೆಮಾಚ್ತಾ ಇದ್ದಾರೆ. ಅವರ ಅಪ್ಪಣೆ ಆಗದೆ ಈ ಸತ್ಯ ಹೊರಗಡೆ ಬರೋ ಆಗಿಲ್ಲ. ಅರ್ಜುನ ಯೌವನದಲ್ಲಿ ಸಂಸ್ಕಾರ ಮರೆತ. ಅದರ ಪ್ರತಿಫಲನ ಇರಬಹುದು. ಮದುವೆ ಇಲ್ಲದೆ ಹೆಣ್ಣೊಬ್ಬಳು ಜನ್ಮ ಕೊಟ್ಟ ಮಗು ಅಮ್ಮನವರ ನಿಧಿಮಾಳ್ಗೆ ಪ್ರವೇಶ ಮಾಡೋಕ್ಕೆ ಅರ್ಹನಲ್ಲ. ಅಲ್ಲದೆ ಜಯಶೀಲ ಅಮ್ಮನವರ ಭಕ್ತೆ ನಿಜ. ಆದರೆ ಆಚಾರ್ಯರ ಕುಟುಂಬದಷ್ಟು ದೈವಭಕ್ತಿ, ಅಮ್ಮನವರ ಆರಾಧನೆಗೆ ಜೀವನ ಅಂದ್ಕೊಂಡಷ್ಟು ಉತ್ಕಟತೆಯಿಂದ ಪರಾಕಾಷ್ಠೆಯ ಭಕ್ತಿಯಲ್ಲ. ಗಾಯನಂಗೆ ಅಮ್ಮನವರೇ ಸರ್ವಸ್ವ. ಸಂಸ್ಕಾರದ ಗಡಿ ದಾಟದ ಹೆಣ್ಣು. ಮದುವೆ ಆದರೂ ದೂರ ಇದ್ದವಳು. ಓದಿರೋ ಹುಡುಗಿ. ಪೇಟೆಗೆ ಹೋದ್ಮೇಲೆ ಮದುವೆನ ಅನೂರ್ಜಿತ ಮಾಡಬಹುದಾಗಿತ್ತು. ಆದರೆ ಅಮ್ಮನವರು ಕೊಟ್ಟಿರೋ ಬದುಕು ಅಂತ ಕಣ್ಗೊತ್ಕೊಂಡ್ಳು. ಅವಳ ಭಕ್ತಿಗೆ ಮೆಚ್ಚಿದ ಅಮ್ಮನವರು ಅವಳಿಗೆ ಆಚಾರ್ಯರ ಮನೆ ವಾರಸ್ದಾರನನ್ನಾಗಿ ಮಾಡಿ ತಮ್ಮ ಸೇವೆಗೆ ಖಾಯಂ ಮಾಡಿಕೊಂಡ್ರು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.